ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಚಾಲು ಬಂದ್ ಕ್ರಮದಂತೆ ಕಾಲುವೆಗಳಿಗೆ ನೀರು ಹರಿಸಲಾಗಿದೆ. ಆದರೆ ಫಸಲು ಕೈಗೆ ಬರುವಂತಾಗಲು ಏಪ್ರಿಲ್ 15ರವರೆಗೂ ಕಾಲುವೆಗೆ ನೀರು ಹರಿಸಬೇಕೆಂದು ರೈತರ ಸಂಘದ ಪ್ರಮುಖರು ಆಗ್ರಹಿಸಿದರು. ಈ ಕುರಿತು ರಾಜ್ಯ ರೈತ ಸಂಘದ ಚನ್ನಪ್ಪ ಪೂಜಾರಿ ಬಣದಿಂದ ಹುಣಸಗಿ ಪಟ್ಟಣದ ಮಹಾಂತ ಸ್ವಾಮಿ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ನಾರಾಯಣಪುರಕ್ಕೆ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ತೆರಳಿದ್ರು. ನಾರಾಯಣಪುರ ಮುಖ್ಯ ಇಂಜಿನಿಯರ್ ಕಚೇರಿ ಎದುರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಮಹೇಶ್ ಗೌಡ ಸುಬೇದಾರ್ ಮಾತನಾಡಿ, ನಾರಾಯಣಪುರ ಹಾಗೂ ಆಲಮಟ್ಟಿ ಜಲಾಶಯದಲ್ಲಿ ಇನ್ನೂ ನೀರಿನ ಪ್ರಮಾಣ ಇದೆ. ಆದ್ದರಿಂದ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಅಲ್ಲಿನ ಅಧಿಕಾರಿಗಳು ಸಭೆ ನಡೆಸಿ ಏಪ್ರಿಲ್ 15ರವರೆಗೆ ರೈತರಿಗೆ ನೀರು ಹರಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ನಾಗಯ್ಯ ದೇಸಾಯಿ ಗುರು ಮಾತನಾಡಿ, ಪ್ರತಿ ವರ್ಷವೂ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ಲಭ್ಯವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವಿಜಯ್ ಭರತ್, ದ್ಯಾಮಣ್ಣ ಗುಜ್ಜಾಲ್, ಅಮರೇಶ್ ಬಿರಾದಾರ್, ಶಂಕರ್ ದೇಸಾಯಿ, ಸಿದ್ದು ಮೇಟಿ, ಶ್ರೀಕಾಂತ್ ದೇಸಾಯಿ, ಪಾರ್ವತಿ ಕೊಡೆಕಲ್ ಸೇರಿದಂತೆ ಅನೇಕರು ಹಾಜರಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ದಿನನಿತ್ಯ ಮಾಡ್ತಿರ್ತಾನ, ಎಲ್ಲರಿಗೆ ಬೇಸರ ಇರ್ತದ. ಆದ್ರೆ ಅದನ್ನ ಒಂದು ಗುಡಿಸಿ ಕೇಳಕ್ ಹೋದ್ರ ನೀರ್ ಬೇಕಾದಂತ ರೈತರು. ನಿಮ್ಮೆಲ್ಲ ರೈತರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ಈಗ ಆಗಲೇ ನಮ್ಮ ಮುಖ್ಯ ಇಂಜಿನಿಯರ್ ಸಾಹೇಬರು ಏನ್ ಹೇಳಿದ್ರು, ಕಾರ್ಖಾನೆಗಳಿಗೆ ಎಷ್ಟು ಕ್ಯೂಸೆಕ್ ನೀರನ್ನ ಕೊಡ್ತೀವಿ, ರೈತರಿಗೆ ಎಷ್ಟನ್ನ ಇಡ್ತೀವಿ, ರೈತರನ್ನ ನೀರನ್ನ ಒಂದು ಹನಿ ನಾವು ಅವ್ರಿಗೆ ಬಿಡುದಿಲ್ಲ, ಆ ರೀತಿ ಹೇಳಿದ್ರು. ನಮ್ಮ ಕಾರ್ಯಾಧ್ಯಕ್ಷರು ಮಹೇಶ್ ಗೌಡರು ಒಂದು ಸಲಹೆ ಹೇಳಿದ್ರು, ಅವರಿಗೆ ಒಳಹರಿವು ಹೆಚ್ಚಿದ್ದಾಗ ನೀರು ಬಿಡಬೇಕು. ಆದರೂ ಇದು ಏನದ ಮುಖಂಡರು ಇವರು KB ಜನಾಲ್ದರು ಎಲ್ಲಾನು ಇದು ಪರಿಶೀಲನೆ ಮಾಡಿ ರೈತರ ಬಗ್ಗೆ ಒಂದರ ಕಾಳಜಿ ವಹಿಸ್ಬೇಕಂತೇಳಿ ಅವ್ರಿಗೊಂದು ಮನವಿ ಮಾಡಿಕೊಳ್ತೀವಿ ನಾವು. ಆದ್ರೆ ನಮ್ಮ ಭಾಗದಲ್ಲಿ ಬಿತ್ತನೆ ಮಾಡುವಾಗ ಮತ್ತು ಈ ಒಣ ಬೇಸಾಯ ಇರಲಿ, ಕವಳಿ ಹಚ್ಚುವಾಗ ಇರಲಿ ಭಾಳ ಕಷ್ಟ ಆದದು. ಅದನ್ನು ತಾವು ಅವ್ರು ರೈತ ಇದರಿಂದ ಬಂದವರು ಇರ್ತಾರೆ, ಆಫೀಸರ್ ಯಾರೇ ಇರಲಿ ಒಟ್ಟು ಈಗ ಅದನ್ನೆಲ್ಲ ತಿಳ್ಕ